ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 14 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನ ಗುರುತಿಸಿ. CuSO4 ಪ್ಲಸ್ FeSO4 ಪ್ಲಸ್ ಕಾಪರ್. ಇಲ್ಲಿ ತಾಮ್ರದ ಸಲ್ಫೇಟ್ ಕಬ್ಬಿಣದ ಜೊತೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವನ್ನ ಉತ್ಪನ್ನವಾಗಿ ಕೊಡ್ತಾ ಇದೆ. 2 AgNO3 plus copper gives copper nitrate. CuNO3 twice plus 2Ag. ಇಲ್ಲಿ ಬೆಳ್ಳಿಯ ನೈಟ್ರೇಟ್ ಇರುವಂತದ್ದು ತಾಮ್ರದ ಜೊತೆ ವರ್ತಿಸಿ ತಾಮ್ರದ ನೈಟ್ರೇಟ್ ಮತ್ತು ಬೆಳ್ಳಿಯನ್ನ ಉತ್ಪನ್ನವಾಗಿ ಕೊಡ್ತಾ ಇದೆ. ಇಲ್ಲಿ ಕ್ರಿಯಾಶೀಲತೆಯ ಮೇಲೆ ಈ ಪ್ರಶ್ನೆ ಇದೆ. ಈಗ ಯಾವುದೇ ಎರಡು ಮೆಟಲ್ಸ್ ಅನ್ನ ನೋಡಿದ್ರೆ ನಾವು ಕ್ರಿಯಾಶೀಲ ಅಂತ ಹೇಳ್ಬೇಕಂದ್ರೆ ಈಗ ಜಾಸ್ತಿ ಕ್ರಿಯಾಶೀಲ ಇರುವಂತದ್ದು ಕಡಿಮೆ ಕ್ರಿಯಾಶೀಲ ಇರುವಂತದ್ದನ್ನ ಸ್ಥಾನಪಲ್ಲಟಗೊಳಿಸಿ ಅಲ್ಲಿ ತಾನು ಬಂದು ಕುತ್ಕೊಳ್ತದೆ. ಈಗ ಇಬ್ರು ಇದ್ದಾರೆ, ಇಲ್ಲಿ ಇಬ್ರು ಕುತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಸ್ಟ್ರಾಂಗ್ ಇರ್ತಾರೆ, ಅವ್ರು ಬಂದಾಗ ಇವ್ರು ಎದ್ದು ಹೋಗು ಅಂದ್ರೆ ಎದ್ದು ಹೋಗ್ಬೇಕು ಅಲ್ವಾ. ಹಾಗಾಗಿ ಹೆಚ್ಚು ಕ್ರಿಯಾಶೀಲ ಇರುವಂತದ್ದು ಬಂದು ಕಡಿಮೆ ಕ್ರಿಯಾಶೀಲ ಇರುವಂತದನ್ನ ಸ್ಥಾನಪಲ್ಲಟಗೊಳಿಸುತ್ತೆ, ಅದನ್ನ ರಿಪ್ಲೇಸ್ ಮಾಡ್ಬಿಡುತ್ತೆ. ಇಲ್ಲಿ ನೋಡಿ, ತಾಮ್ರ ಮತ್ತೆ ಕಬ್ಬಿಣದಲ್ಲಿ ತಾಮ್ರದ ಸಲ್ಫೇಟ್ ಇದೆ, ಕಬ್ಬಿಣ ಬಂತು, ಕಬ್ಬಿಣ ತಾಮ್ರದ ಹತ್ರ ಎದ್ದೋಗಿ ನೀನ್ ಕಡೆ ತಾಮ್ರ ಸಲ್ಫೇಟ್ ಜೊತೆ ಕುತ್ಕೊಂಡಿತ್ತಲ್ಲ, ಆ ಜಾಗವನ್ನ ಬಿಟ್ಟು ಒಬ್ಬನೇ ಹೋಗಿ ಕುತ್ಕೊಂಡ್ತು, ಕಬ್ಬಿಣದ ಸಲ್ಫೇಟ್ ಆಯ್ತು. ಹಾಗಿದ್ರೆ ಇದರಲ್ಲಿ ಯಾರು ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದ್ದಾರೆ? ತಾಮ್ರವೋ ಕಬ್ಬಿಣವೋ? ಕಬ್ಬಿಣ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದೆ. ಈಗ ಇಲ್ಲಿ ಬೆಳ್ಳಿಯ ನೈಟ್ರೇಟ್ ಇದೆ, ಬೆಳ್ಳಿ ಮತ್ತೆ ನೈಟ್ರೇಟ್ ಒಟ್ಟಿಗೆ ಕುತ್ಕೊಂಡಿದ್ದಾರೆ. ಬಂತು ತಾಮ್ರ ಬಂದ್ಕೊಂಡ್ ಬೆಳ್ಳಿ ಹತ್ರ ಎದ್ದೋಗ ಆ ಕಡೆ ಅಂತ ಅಂತು, ಬೆಳ್ಳಿ ಸುಮ್ಮನೆ ಎದ್ದು ಹೋಯ್ತು. ಇಲ್ಲಿ ಕಾಪರ್ ಬಂದು ನೈಟ್ರೇಟ್ ಜೊತೆ ಕುತ್ಕೊಂತು, ಕಾಪರ್ ನೈಟ್ರೇಟ್ ಆಯ್ತು. ಹಾಗಿದ್ರೆ ಇಲ್ಲಿ ಹೆಚ್ಚು ಕ್ರಿಯಾಶೀಲತೆ ಯಾರಿಗಿದೆ? ತಾಮ್ರ ಮತ್ತೆ ಬೆಳ್ಳಿಯಲ್ಲಿ ತಾಮ್ರಕ್ಕೆ ಹೆಚ್ಚಿನ ಕ್ರಿಯಾಶೀಲತೆ ಇದೆ. ಈಗ ಆಪ್ಷನ್ ಅನ್ನ ನೋಡ್ತಾ ಹೋಗಿ, ನಿಮ್ಗೆ ಉತ್ತರ ಗೊತ್ತಾಗ್ತದೆ. ಆಪ್ಷನ್ ಎ, ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ. ತಪ್ಪು. ತಾಮ್ರ ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಎನ್ನುವಂಥದ್ದು ತಪ್ಪು. ತಾಮ್ರವು ಬೆಳ್ಳಿಗಿಂತ ಮಾತ್ರ ಹೆಚ್ಚಿನ ಕ್ರಿಯಾಶೀಲ, ಕಬ್ಬಿಣಕ್ಕಿಂತ ಅಲ್ಲ. ಆಪ್ಷನ್ ಬಿ, ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ ಅಲ್ಲ, ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಹಾಗೆ ಬೆಳ್ಳಿಗಿಂತಲೂ ಹೆಚ್ಚು ಕ್ರಿಯಾಶೀಲನೇ ಆಗಿರುತ್ತೆ. ಆಪ್ಷನ್ ಸಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು, ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಹೌದು, ಇದು ಸರಿಯಾದ ಉತ್ತರ. ಆಪ್ಷನ್ ಡಿ, ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಲ್ಲ, ಇದು ಕಡಿಮೆ ಕ್ರಿಯಾಶೀಲ. ಹಾಗಾಗಿ ಆಪ್ಷನ್ ಸಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಎನ್ನುವಂಥದ್ದು ಸರಿಯಾದ ಉತ್ತರ. ಥ್ಯಾಂಕ್ ಯು.